ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಸಮಾಜ ಸೇವಕ ಹಾಗೂ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಸ್ನೇಹಿತರು ಮತ್ತು ಅಭಿಮಾನಿಗಳ ವತಿಯಿಂದ ಪಟ್ಟಣದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಲೇಖನಿ ಸಾಮಗ್ರಿ ಹಾಗೂ ಶಾಲಾ ಬ್ಯಾಗ್ಗಳನ್ನು ವಿತರಣೆ ಮಾಡಿದರು. ಇನ್ನು ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯೋಪಕರಣಗಳನ್ನು ವಿತರಿಸಿ ಮಾತನಾಡಿದ ಎಂಎ ನಾಗರಾಜ್, ತಾವು ಬಡ ರೈತ ಕುಟುಂಬದಲ್ಲಿ ಜನಿಸಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆದಿದ್ದು ಸಣ್ಣ ಉದ್ಯಮದಿಂದ ಬೆಳೆದು ಇಂದು ಸಮಾಜ ಸೇವೆ ಮಾಡುವ ಅವಕಾಶ ದೊರೆತಿರುವುದು ಜನರ ಆಶೀರ್ವಾದದಿಂದ ಎಂದು ಹೇಳಿದ್ದರಲ್ಲದೆ, ಸರ್ಕಾರಿ ಶಾಲೆಗಳು ಮತ್ತಷ್ಟು ಉನ್ನತೀಕರಣಗೊಳ್ಳಬೇಕಿದ್ದು ಗ್ರಾಮಗಳ ಅಭಿವೃದ್ಧಿಗೆ ಗುಣಮಟ್ಟದ ಸರ್ಕಾರಿ ಶಿಕ್ಷಣ ಅತ್ಯಗತ್ಯವಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆದ ಅನೇಕ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವುದಕ್ಕೆ ಈ ಶಾಲೆಗೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಶಾಲೆಯ ಅಭಿವೃದ್ಧಿಗಾಗಿ ತಮ್ಮ ಎಚ್ಡಿಸಿಸಿ ಬ್ಯಾಂಕ್ ವತಿಯಿಂದ 1 ಲಕ್ಷ ಅನುದಾನ ನೀಡುವುದಾಗಿ ಘೋಷಿಸಿದ ಅವರು, ಇದರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು. ಇನ್ನು ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಬಿ ಶಿವರಾಜ್ ಮಾತನಾಡಿ, ನಾಗರಾಜ್ ಅವರು ತಮ್ಮ ರಾಜಕೀಯ ಹಾಗೂ ಸಾಮಾಜಿಕ ಜೀವನದಲ್ಲಿ ತಾವೊಬ್ಬರೇ ಬೆಳೆಯದೆ ತಮ್ಮೊಂದಿಗೆ ಹಲವರನ್ನ ಬೆಳೆಸುವ ಮೂಲಕ ಯುವಕರ ಬಲಿಷ್ಠ ತಂಡವನ್ನ ಕಟ್ಟಿಕೊಂಡಿದ್ದಾರೆ. ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿಗೂ 1 ಲಕ್ಷ ನೆರವು ನೀಡಿರುವ ಅವರು ಬಡವರು, ರೈತ ಕುಟುಂಬಗಳು ಹಾಗೂ ವಿದ್ಯಾರ್ಥಿಗಳ ನೆರವಿಗೆ ಸದಾ ಮುಂದಾಗುತ್ತಿದ್ದಾರೆ. ಹಲವಾರು ಬಡ ಮಕ್ಕಳ ಶಿಕ್ಷಣದ ವೆಚ್ಚವನ್ನ ಗೌಪ್ಯವಾಗಿ ಭರಿಸುತ್ತಿರುವುದು ಅವರ ಸೇವಾ ಮನೋಭಾವಕ್ಕೆ ಸಾಕ್ಷಿಯಾಗಿದೆ ಎಂದರು. ಎಪಿಎಂಸಿ ಮಾಜಿ ಅಧ್ಯಕ್ಷ ಸಿಎಚ್ ಮಹೇಶ್ ಮಾತನಾಡಿ, ಸಣ್ಣ ರೈತರ ಮಗನಾಗಿ ಬೆಳೆದ ನಾಗರಾಜ್ ಅವರು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡುತ್ತಿದ್ದಾರೆ. ಸರ್ಕಾರಿ ಶಾಲೆಗಳ ಬಗ್ಗೆ ಕೆಲವರು ತಾರತಮ್ಯ ತೋರುವ ಇಂದಿನ ದಿನಗಳಲ್ಲಿ ಶಿಕ್ಷಣ ಮತ್ತು ಸಮಾಜಮುಖಿ ಕಾರ್ಯಗಳ ಮೂಲಕ ಮಲೆನಾಡು ಭಾಗದಲ್ಲಿ ನಾಗಣ್ಣ ಎಂದೇ ಜನಪ್ರಿಯರಾಗಿದ್ದು ರಾಜಕೀಯ ಕ್ಷೇತ್ರದಲ್ಲೂ ತಮ್ಮದೇ ಛಾಪು ಮೂಡಿಸಿದ್ದಾರೆ ಎಂದು ಶ್ಲಾಘಿಸಿದರು. ಹೇಳಿದ್ದಾರೆ. ನನಗೆ ಮೇಡಮ್ ಇದು ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್. ಈ ಶಾಲೆಗೆ ಬರ್ತೀನಿ ನನಗೆ ಇವತ್ತು ಅನಿರೀಕ್ಷಿತ. ಇದಕ್ಕೆ ನಮ್ಮ ಸ್ನೇಹಿತರಾದ ಗಣೇಶು ಮತ್ತು ಕೂರ್ತಿಯಲ್ಲಿ ಬಂದಿರ್ತಕ್ಕಂಥವ್ರು ಕಾರಣೀಭೂತರು ಅಂತ ಹೇಳ್ತಾ, ಇವತ್ತು ನಾನು ಮೇಡಮ್ ನೀವು ಮಲ್ನಾಡು ಹೋಟೆಲ್ ನಾಗರಾಜ್ ಅಂತ ಹೇಳಿದ್ರಿ, ಭಾಳ ಸಂತೋಷ. ನಾನು ಹಳೆಯಾದ ನನ್ನ ಸ್ವಂತ ಆಸ್ತಿ ಬಂಡವಾಳ ನಾನು ಸ್ವಯಂ ಸಂಪಾದನೆ ಮಾಡಿರ್ತಕ್ಕಂಥ ಹೆಸರು ಅಂತ ಹೇಳ್ತಾ, ಇವತ್ತು ನಾನು DCC ಬ್ಯಾಂಕಿನ ನಿರ್ದೇಶಕನಾಗಿದ್ದೀನಿ. DCC ಬ್ಯಾಂಕಿನಿಂದ ಈಗ ನಮ್ಮೂರು ಶಾಲೆಗೆ ಇಲ್ಲಿ ನಾನು ನೋಡಿದ್ರೆ ಡೆಸ್ಕು ಅವಶ್ಯಕತೆ ಇತ್ತ. ನಿಮಗೆ 1 ಲಕ್ಷ ರೂಪಾಯಿನ ಈ ಶಾಲೆಗೆ ನಾನು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಬಂದಿದ್ದ ಒಂದು ಪ್ರಯುಕ್ತವಾಗಿ ಇವತ್ತು ನಾನು ನಿಮಗೆ 1 ಲಕ್ಷ ರೂಪಾಯಿ ನಿಮ್ಮ ನಾಳೆ ನಾಡದಲ್ಲಿ ನಮ್ಮ ಬ್ಯಾಂಕಿನಿಂದ ಅದಕ್ಕೆ ಏನು ಮಾಡಬೇಕು ಜಗದೀಶ್ ಅವರೇ, ನೀವು ನಿಮ್ಮ ಲೆಟರ್ದಲ್ಲಿ ಒಂದು ರಿಕ್ವಿಸೇಷನ್ ಮಾಡಬೇಕು. ಅಧ್ಯಕ್ಷರು ಹಾಗೂ MD ವ್ಯವಸ್ಥಾಪಕ ನಿರ್ದೇಶಕರು ಹಾಸನ DCC ಬ್ಯಾಂಕ್ ನಮಗೆ ನೀವೇನು ಹೇಳಿ ಮೂಲಭೂತ ಸೌಕರ್ಯ ಅಂತ ಹೇಳಿ, ನಿಮ್ಮ ಮೂಲಭೂತ ಸೌಕರ್ಯಕ್ಕೆ ಅಂತ ನಾವು ನಿಮ್ಮ ಅಕೌಂಟ್ ಅತ್ಯಂತ ಹೆಸರುವಾಸಿಯಾಗಿ ರೈತರ ಬಡವರ ಮನೆಯ ಮಗನಾಗಿ ಈ ಕ್ಷೇತ್ರದ ಎಲ್ಲ ಕೋಆಪರೇಟಿವ್ ಸೊಸೈಟಿಗಳ ಮಾರ್ಗದರ್ಶಕರಾಗಿ ರಾಜಕೀಯದಿಂದ ಹಿಡಿದು ಸಣ್ಣ ಗ್ರಾಮ ಪಂಚಾಯತಿಯಿಂದ ಹಿಡಿದು ದೊಡ್ಡ ಮಟ್ಟದ ರಾಜಕೀಯವರೆಗೂ ಅತ್ಯಂತ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿಕೊಂಡು ಎಲ್ಲ ಕ್ಷೇತ್ರದಲ್ಲೂ ತಾನು ಮುಂದುವರೋದಕ್ಕಿಂತ ನನ್ನ ಹಿಂದಿನ ಪಾಲಕರು, ನನ್ನ ಹಿಂದೆ ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಮುಂದೆ ಬರಬೇಕು ಅನ್ನೋ ಹಿತದೃಷ್ಟಿಯನ್ನು ಇಟ್ಕೊಂಡು ಎಲ್ಲರಿಗೂ ಅಧಿಕಾರವನ್ನು ಕೊಡುತ್ತಾ ಈ ಕ್ಷೇತ್ರಕ್ಕೆ ಮಾದರಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ನಾಗಣ್ಣರು ಕೂಡ HDCC ಬ್ಯಾಂಕ್ನ ಅಧ್ಯಕ್ಷರಾಗಲಿ, ಈ ಕ್ಷೇತ್ರದ ಶಾಸಕರಾಗಿ ಹೊರಹೊಮ್ಮಲಿ ಅಂತೇಳಿ ನಾವು ಜನತೆ ಹುಟ್ಟುಹಬ್ಬವನ್ನು ಆಚರಿಸ್ತಕ್ಕಂಥ ನಮ್ಮೆಲ್ಲ ನಾಯಕರಂತಹ ನಾಗಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಏನು ನಾಗಣ್ಣ ಮೊದಲು ಮಾತಾಡುವಾಗ ಹೇಳಿದ್ರು, ನಾನು ಕೂಡ ಈ ಥರ ಒಂದು ಶಾಲೆಯಿಂದ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ ಅಂತೇಳಿ. ಹೌದು, ವಿದ್ಯಾಭ್ಯಾಸ ಮಾಡೋದ್ರ ಜೊತೆಗೆ ಇವತ್ತಿನ ಮಕ್ಕಳುಗಳು ಏನು ಗೌರ್ಮೆಂಟ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಆರ್ಥಿಕವಾಗಿ ಭಾಳ ತೊಂದರೆಯಲ್ಲಿದ್ದಾರೆ. ಅಂಥವರಿಗೆ ನಾವು ಸ್ವಲ್ಪ
ಸ್ಥಾನವನ್ನು ಕೊಡುವಂಥದ್ದು ಭಾಳ ಉತ್ತಮವಾದ ಕೆಲಸ. ನಾಗಣ್ಣರು ಇಂಥ ಶಾಲೆಯಿಂದಲೇ ವಿದ್ಯಾಭ್ಯಾಸ ಮಾಡಿ ಏನು ನಮ್ಮ ಮೇಡಮ್ ಹೇಳಿದ್ರು ಮಲ್ನಾಡು ನಾಗಣ್ಣ ಅಂತೇಳಿ, ಮಲ್ನಾಡು ನಾಗಣ್ಣ ಆಗಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿ, DC ಬ್ಯಾಂಕ್ ಉಪಾಧ್ಯಕ್ಷರಾಗಿ, ನಿರ್ದೇಶಕರಾಗಿ ಹಲವಾರು ಇದರಲ್ಲಿ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಹಾಗಾಗಿ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದಂಥವು ಏನು ಬೇಕಾದ್ರೂ ಆಗೋಕ್ಕೆ ಒಂದು ಅವಕಾಶಗಳಿದೆ, ಬೇಕಷ್ಟು ಉದಾಹರಣೆಗಳಿದೆ. ಹಾಗೆ ಗೌರ್ಮೆಂಟ್ ಶಾಲೆಗಳಲ್ಲಿ ಈಗೇನು ಸರ್ಕಾರದಿಂದ ಒಂದು ಅನುಕೂಲಗಳನ್ನ ಮಾಡಿಕೊಡ್ತಿದ್ದಾರೆ ಬೇಕಾದಷ್ಟಿದೆ, ಅದನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೋಬೇಕು ಅಂತ ನಾಗಣ್ಣರು ಈಗಿನ ಹೇಳಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಾಗಣ್ಣ